90 ವರ್ಷ ಇತಿಹಾಸವಿರುವ ಹೆಮ್ಮಿಗೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಮಕ್ಕಳ ಮನೆ ಪ್ರಾರಂಭ. ಮಂಡ್ಯ ತಾಲೂಕಿನ ಹೆಮ್ಮಿಗೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶ್ರೀ ಅಂಜನಾದ್ರಿ ಸೇವಾ ಟ್ರಸ್ಟ್ ವತಿಯಿಂದ ಪ್ರೀ ನರ್ಸರಿ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳ ಮನೆ ಉದ್ಘಾಟನಾ ಸಮಾರಂಭ ಜರುಗಿತು. ಮಕ್ಕಳ ಮನೆಯನ್ನು ದಕ್ಷಿಣ ವಲಯ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಹಾದೇವ್ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ನರ್ಸರಿ ಮಕ್ಕಳಿಗೆ ಉಚಿತವಾಗಿ ಶಾಲೆ ಬ್ಯಾಗ್ ಹಾಗೂ ಪುಸ್ತಕ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹೆಮ್ಮಿಗೆ ಚಂದ್ರಶೇಖರ್, RAPCMS ಮಾಜಿ ಅಧ್ಯಕ್ಷರಾದ ಸಿದ್ದಪ್ಪ, ಸಮಾಜ ಸೇವಕರಾದ HM ಶಂಕರ್, ಸುನಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿಕುಮಾರ್, ಅಂಜನಾದ್ರಿ ಟ್ರಸ್ಟ್ ಪದಾಧಿಕಾರಿಗಳಾದ ವಿನೋದ್, ಮಧು, ಕಿರಣ್ ಕುಮಾರ್, ಅನಿಲ್ ಕುಮಾರ್, ಪ್ರದೀಪ್, ಪ್ರಸಾದ್, ಪ್ರತಾಪ್, ಪ್ರಕಾಶ್, ಭಾಸ್ಕರ್, ಸೋಮಶೇಖರ್, ಮುಖಂಡರಾದ H ರವಿ, ಶಾಲೆಯ ಮುಖ್ಯ ಶಿಕ್ಷಕರಾದ ಶಹಜಹಾನ್ ಬೇಗಂ, ಶಿಕ್ಷಕರಾದ ಮೋನಿಶಾ, ಅತಿಥಿ ಶಿಕ್ಷಕರಾದ ರೇಷ್ಮಾ, ಅಭಿಲಾಷ್, SDMC ಅಧ್ಯಕ್ಷರಾದ ಮಹೇಶ್, ಉಪಾಧ್ಯಕ್ಷರಾದ ರಘು ಸೇರಿದಂತೆ ಇತರರು ಹಾಜರಿದ್ದರು. ಹೆಮ್ಮಿಗೆ ಗ್ರಾಮದಲ್ಲಿ ಮಕ್ಕಳ ಮನೆಯನ್ನು ಪ್ರಾರಂಭಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಸೂರಗಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಪ್ರಥಮ ಪ್ರಜೆಗಳಾದಂತಹ ಶ್ರೀ ರವಿಕುಮಾರ್ ಅವರೇ, ಇವತ್ತು ಹೆಮ್ಮಿಗೆ ಗ್ರಾಮ ಬಹಳ ಹಬ್ಬದ ವಾತಾವರಣದಲ್ಲಿ ಕಾಣ್ತಾ ಇದೆ. ಇದು ಬಹಳ ಸಂತೋಷ ಪಡುವಂಥ ವಿಷಯ. ಕಾರಣ ಏನಪ್ಪ ಅಂದರೆ, ಶ್ರೀಯುತ ಶಂಕರ್ ಅವರ ತಂಡ ಆಫೀಸ್ಗೆ ಬಂದು, ಸರ್ ನಮ್ಮಲ್ಲಿ ಭಾಳ ಮಕ್ಕಳಿದ್ದಾರೆ ಪೂರ್ವ ಪ್ರಾಥಮಿಕ ಶಾಲೆಗೆ, ಒಂದು LKG UKGಯನ್ನು ಪ್ರಾರಂಭ ಮಾಡಬೇಕು ಸರ್ ಅಂತ ಹೇಳಿದ್ರು. ಸರ್ಕಾರದ ವತಿಯಿಂದ ಕೂಡ ಭಾಳ ಕಡೆ ಈಗ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಗ್ರಾಮಕ್ಕೆ ಕೊಡ್ತಾರೆ ಅಂತ ಹೇಳಿದ ಸಮಯದಲ್ಲಿ, ಇಲ್ಲ ಸರ್ ಅದರ ನಂತರದಲ್ಲಿ ನಾವು ಗ್ರಾಮಸ್ಥರು ಹಾಗೂ ಸಮಾನ ಮನಸ್ಕರು ಎಲ್ಲರೂ ಸೇರಿ ಉಚಿತವಾಗಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀವಿ, ಜೊತೆಗೆ ನಾವೇ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಈ ಒಂದು ಮಕ್ಕಳ ಮನೆಯನ್ನು ಸ್ಥಾಪನೆ ಮಾಡಿರುವುದು ಬಹಳ ಸಂತೋಷ ಪಡುವಂಥ ವಿಷಯ. ಏಕೆಂದರೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ, ಯಾವ ಗ್ರಾಮದಲ್ಲಿ ದೇವಾಲಯದ ಗಂಟೆಗಿಂತ ಶಾಲೆಯ ಗಂಟೆ ಭಾಳ ಶಬ್ದ ಹೆಚ್ಚಾಗಿ ಕಳಿಸ್ತದೋ ಆ ಗ್ರಾಮ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂತ. ಈಗ ಗ್ರಾಮದಲ್ಲಿ ದೇವಾಲಯಗಳು ಎಷ್ಟು ಮುಖ್ಯನೋ ಶಾಲೆಗಳು ಕೂಡ ಅಷ್ಟೇ ಮುಖ್ಯ. ಒಂದು ಮಗು ಉತ್ತಮವಾದಂಥ ನಾಗರಿಕನಾಗಿ ಬೆಳೆಯಬೇಕಾದರೆ ಗುಣಮಟ್ಟದ ಶಿಕ್ಷಣ ಭಾಳ ಮುಖ್ಯ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಾಯಿದೆ. ಉಚಿತವಾಗಿ 2 ಜೊತೆ ಸಮವಸ್ತ್ರ ಕೊಡ್ತಾ ಇದೆ, ಪಠ್ಯ ಪುಸ್ತಕವನ್ನು ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಇದೆ, ಬೆಳಿಗ್ಗೆ ಹಾಲನ್ನು ಕುಡಿಯೋದಕ್ಕೆ ಮಕ್ಕಳು ಕೊಡ್ತಾ ಇದೆ, ಜೊತೆಗೆ ಹಾಲಿನ ಜೊತೆಗೆ ಮಿಶ್ರಣ ಮಾಡಲು ರಾಗಿ ಮಾಲ್ಟನ್ನು ಕೊಡ್ತಾ ಇದೆ, ಹಾಗೂ ಪ್ರತಿದಿನ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದೆ. ಅಂದರೆ ಇವತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ. ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ನುರಿತ ಶಿಕ್ಷಕರನ್ನು ಕೂಡ ನೇಮಕವನ್ನು ಮಾಡಿಕೊಂಡಿದೆ. ಇದರ ಸದುಪಯೋಗ ಎಲ್ಲಿಲ್ಲದ ಸಂತೋಷ. ಇವತ್ತು ಇಂಗ್ಲಿಷ್ ಮಾಧ್ಯಮ ಅಂತಂದರೆ ಇಂಗ್ಲೀಷ್ಗೆ ಮಾರು ಹೋಗಿದೆ. ಇವತ್ತು ಜನ ಇಂಗ್ಲೀಷ್ ಬೇಕು, ಹಿಂದಿ ಬೇಕು, ಕನ್ನಡನ ಕಡೆಗಣಿಸ್ತಾ ಇದೆ. ಆದರೆ ಕನ್ನಡ ಉಳಿಬೇಕು ಮೊದಲು, ಆಮೇಲೆ ಆಂಗ್ಲ ಭಾಷೆ. ಮೊದಲು ನಮ್ಮ ಕನ್ನಡವನ್ನು ಕಲಿಬೇಕು, ಆಮೇಲೆ ಆಂಗ್ಲ ಭಾಷೆ. ಈ ಆಂಗ್ಲ ಭಾಷೆಗೆ ಮಾರು ಹೋಗಿ ಇವತ್ತು ಹಳ್ಳಿಗಾಡಿನ ಮಕ್ಕಳು ಎಷ್ಟೋ ಜನ ಫೀಸ್ ಕಟ್ಟಲಾರ್ದೇ ಅವರು ತುಂಬ ನೊಂದುಕೊಂಡು ಹಳ್ಳಿನಲ್ಲಿ ಅವ್ರ ಮಕ್ಕಳನ್ನು ಇರ್ತವೆ, ನಮ್ಮ ಮಕ್ಕಳಿಗೆ ಕೈ ಇದೀವಲ್ಲ, ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕಿ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಒಂದು ಅಭಿಲಾಷೆ ಎಲ್ಲ ತಂದೆ ತಾಯಿಗಳಿಗೂ ಇರ್ತದೆ. ಆ ಅಭಿಲಾಷೆನ, ಆ ಆಸೆನ ಇವತ್ತು ಈಡೇರಿಸಲಿಕ್ಕೆ ನಮ್ಮ ಹುಡುಗರನ್ನ ಪ್ರೀ ನರ್ಸರಿ ಮಾಡಿ ಒಂದು ರೂಪರೇಷವನ್ನು ಈ ಹಳೆಯ ಶಾಲೆಗೆ ಒಂದು ಉನ್ನತವಾದ ಒಂದು ಶ್ರೇಯಸ್ಸನ್ನು ಕೋರಿ ಈ ಮಕ್ಕಳಿಗೆ ಒಳ್ಳೆಯದಾಗಿ, ನನ್ನ ಹಳ್ಳಿಗಾಡಿನ ಮಕ್ಕಳಿಗೆ ಒಳ್ಳೆಯದಾಗಿ, ಆ ಮಕ್ಕಳು ಸುಧಾ ಈ ಹಳ್ಳಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಕಲೀಲಿ, ಮುಂದೆ ಬೆಳೀಬೇಕವರು.
ಇವತ್ತಿನ ಎಜುಕೇಶನ್ ಏನಪ್ಪ ಅಂತಂದ್ರೆ ಎಜುಕೇಶನ್ ಅಂತಂದ್ರೆ ಒಳ್ಳೆ ನಮಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಶಿಕ್ಷಕರು ಅಗತ್ಯ, ಒಳ್ಳೆ ಶಿಕ್ಷಕರ ಅಗತ್ಯ. ಇವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಹೇಳ್ಕೊಡ್ಬೇಕು ಅಂತಂದ್ರೆ ಅವರು ಮೊದಲು ಚೆನ್ನಾಗಿ ಕಲಿಬೇಕು ಇಂಗ್ಲಿಷ್ನ. ದೊಡ್ಡವರಿಗೆ ಇದಾಗಿ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ನಮಗೆ ಟೀಚರ್ ಬೇಕಾಗಿರ್ತದೆ. ಹಿಂದೆ ಮಕ್ಕಳು ಎಷ್ಟು ಚೆನ್ನಾಗಿ, ನಾವು 60 ವರ್ಷದಿಂದ ಸಾಲ ಓದಿದ್ದೀನಿ, ಇವತ್ತು 65 ವರ್ಷ, 60 ವರ್ಷದಿಂದ ನಾನು 1ನೇ ಕ್ಲಾಸಲ್ಲಿ ಸಾಲದಿಂದ ಓದಿದ್ದೀನಿ, 7ನೇ ತರಗತಿಗಳಲ್ಲಿ ಸಾಲ ಓದಿದ್ದೀನಿ. ಜೊತೆಗೆ ಹಿಂದೆ ಮಕ್ಕಳು ಬಂದ್ರೆ ಅದೊಂಥರ ಲಕ್ಷಣ ಇತ್ತು ಮಕ್ಕಳಿಗೆ. ಮಕ್ಕಳು ನಾವಿದ್ದಾಗ ಬಂದ ಸಣ್ಣ ಮಕ್ಕಳು ಬಂದ್ರೆ ಆಡುವ ನನಕಂದ ಹಂಗಾಲ ತೊಳೆದೇನು, ಆಡುವ ನನಕಂದ ಹಂಗಾಲ ತೊಳೆದೇನು, ತೆಂಗಿನಕಾಯಿ ಕಲಿನೀರ ತಕ್ಕೊಂಡು, ತೆಂಗಿನಕಾಯಿ ಕಲಿನೀರ ತಕ್ಕೊಂಡು ನಿನ್ನ ಬಂಗಾರ ಮೇಲೆ ತೊಳೆದೇನು ಅಂತ ಹೇಳ್ತಾ ಇದ್ರು. ಇವತ್ತಿನ ಜಾನಪದ ಅವತ್ತಿನ ಜಾನಪದ, ಇವತ್ತಿನ ಜಾನಪದ ಇಲ್ಲ, ಇವತ್ತೇ ಬೇರೆ ಜಾನಪದನೇ ಇದೆ. ಅದಕ್ಕೆ ಮಕ್ಕಳಿಗೆ ನಮ್ಮ ಗ್ರಾಮದಿಂದ ಈಗಾಗಿರ್ತಕ್ಕಂಥ ಫ್ರೀ ನರ್ಸರಿಗೆ ಎಲ್ಲ ನನ್ನ ರೈತ ಬಾಂಧವರು, ನನ್ನ ಅಕ್ಕ ತಂಗಿಯರು ಮಕ್ಕಳನ್ನ ಕಳಿಸ್ಕೊಳ್ಳಿ, ಈ ಶಾಲೆ ಉಳಿಲಿ, ಇದು ಹಳೆಯ ಶಾಲೆ, ಈ ಶಾಲೆ ಇನ್ನೂ ಹೋಗಬಾರ್ದು ಅನ್ನೋ ದೃಷ್ಟಿಗೆ ಇವತ್ತು ಆಂಗ್ಲ ಮಾಧ್ಯಮದ ನನ್ನ ಗ್ರಾಮಸ್ಥರು ತಗಿದ್ದಾರೆ. ಅವರಿಗೆ ತುಂಬ ನೋಡಿಯನ್ನು ಹೇಳ್ತಾ ನಾನು 2 ಮಾತುಗಳನ್ನು ಅವಕಾಶ